ಆತ್ಮೀಯ ಬಂಧುಗಳೇ, ಈ ಒಂದು ನೋಡುತ್ತಿರುವಂತಹ ದೇಗುಲವನ್ನು, ಈ ದೇಗುಲವನ್ನು ಸಾವಿರ ಕಂಬಗಳ ದೇಗುಲವಾಗಿದ್ದು ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ದೇಗುಲ. ಈ ದೇಗುಲವನ್ನು ಕಾಕತೀಯ ವಂಶದಿಂದ ಕಟ್ಟಲಾಗಿರುವಂತಹ ದೇಗುಲ. ಈ ದೇಗುಲಕ್ಕೆ ಸಾವಿರ ಕಂಬಗಳ ದೇಗುಲ ಅಂತ ಕೂಡ ಕರೆಯುತ್ತಾರೆ. ಇವಾಗ ಇಂಗ್ಲೀಷರ ಪ್ರಭಾವದಿಂದ ಈ ದೇಗುಲಕ್ಕೆ 1000 ಪಿಲ್ಲರ್ ಅಂತ ಕೂಡ ಕರೆಯುತ್ತಾರೆ. ಈ ದೇಗುಲವನ್ನು ಇರುವಂತಹ ಸ್ಥಳ ಯಾವುದಂದರೆ ತೆಲಂಗಾಣದ ವರಂಗಲ್ ಜಿಲ್ಲೆಯಲ್ಲಿ ಈ ಒಂದು ದೇಗುಲವನ್ನು ಹೊಂದಿದೆ. ಈ ದೇಗುಲದ ವಿಶೇಷತೆ ಏನಂದರೆ, ಈ ಒಂದು ದೇಗುಲವನ್ನು ಸಾವಿರ ಕಂಬಗಳಿಂದ ಕಟ್ಟಲ್ಪಟ್ಟಂತಹ ದೇಗುಲವಾಗಿದೆ. ಈ ದೇವಾಲಯವು ಇನ್ನೂ ಕೂಡ ಇಲ್ಲಿ ಪೂಜೆಗಳನ್ನು ನಡೆಯುತ್ತಿದ್ದು, ಇದು ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇಗುಲವಾಗಿದೆ. ಕಾಕತೀಯ ವಂಶರ ರಾಜ್ಯದಿಂದ ನಿರ್ಮಿಸಲ್ಪಟ್ಟಂತಹ ದೇಗುಲಗಳಲ್ಲಿ ಅತ್ಯಂತ ಪ್ರಸಿದ್ಧ ದೇಗುಲ ಇದಾಗಿದೆ. ನಾವು ಇತಿಹಾಸದ ಪುಟಗಳಲ್ಲಿ ಕೂಡ ಈ ಒಂದು ದೇಗುಲದ ಉಲ್ಲೇಖವನ್ನು ನೋಡಬಹುದು. ಎಷ್ಟು ವಿಜೃಂಭಣೆಯಿಂದ ಈ ಒಂದು ದೇಗುಲವನ್ನು ನಿರ್ಮಾಣವಾಗಿದ್ದು, ಈ ದೇಗುಲದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ದೇಗುಲಗಳಲ್ಲಿ ಒಂದಾದಂತಹ ದೇಗುಲ. ಇದಕ್ಕೆ ತನ್ನದೇ ಆದಂಥ ಮಹತ್ವಗಳಿದೆ. ಯಾವ ರೀತಿ ಸಾವಿರ ಕಂಬಗಳಿಂದ ನಿರ್ಮಿಸಲ್ಪಟ್ಟಿದೆ ಅನ್ನೋದು ನೀವು ನೋಡ್ಬೋದು. ಇದಕ್ಕೆ ಸಾವಿರ ಕಂಬಗಳಿವೆ. ದೇವಾಲಯಕ್ಕೆ ಸಾವಿರ ಚಿನ್ನ ಕಂಬಗಳನ್ನು, ಸಾವಿರ ಕಂಬಗಳನ್ನು ನಿರ್ಮಿಸಲ್ಪಟ್ಟಂತಹ ದೇವಾಲಯ ಇದಾಗಿದೆ. ಯಾವ ರೀತಿ ನೋಡಿ, ತನ್ನದೇ ಆದಂತಹ ವಾಸ್ತುಶಿಲ್ಪವನ್ನು ಹೊಂದಿದಂತಹ ದೇವಾಲಯಗಳಲ್ಲಿ ಯಾವ ರೀತಿ ಚಿನ್ನ ಶಿಲ್ಪವನ್ನು ಹೊಂದಿದೆ. ಆ ಸಮಯದಲ್ಲಿ ಕಟ್ಟಿದಂತಹ ದೇವಾಲಯಗಳು ಇಲ್ಲಿ ಇನ್ನೂ ಕೂಡ ಈ ದೇವಾಲಯವು ಪರಿಸರವು ಅತ್ಯಂತ ಮಹತ್ವಪೂರ್ಣವಾಗಿ ಕಾರ್ಯವನ್ನು ಮಾಡುತ್ತಿದೆ. चौखट पे चल के आज